ನಮಸ್ಕಾರ, ನನ್ನ ಹೆಸರು ಶೈಲಾ ಹೆಂಗಾರ್ ಅಂತ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೋಡಿದ್ದೀರಾ ನೀವು? ಅಷ್ಟು ಸುಂದರವಾದ ದೇವಸ್ಥಾನ ನೀವು ತುಂಬ ಕಮ್ಮಿ ನೋಡೋಕ್ಕೆ ಸಿಗೋದು. ಈ ದೇವಸ್ಥಾನದಲ್ಲಿ ನಾವು ಇವತ್ತು ಕಾಂಪೋಸ್ಟಿಂಗ್ ಶುರು ಮಾಡಿದ್ದೀವಿ. ಅಂದರೆ ವೇಸ್ಟ್ ಆಗಲಿ, ಗಾರ್ಬೇಜ್ ಬಿನ್ಸ್ಗಾಗಲಿ, ಇಲ್ಲ ಅಂತ ಹೇಳಿದ್ರೆ ವೇಸ್ಟ್ ಹೀಪ್ಸ್ಗಾಗಲಿ ಹೋಗಲ್ಲ. ಕಾಂಪೋಸ್ಟಿಂಗ್ ಬಗ್ಗೆ ಮಾತಾಡೋಕ್ಕೆ ಅಶೋಕ್ ಇದ್ದಾರೆ. ಅಶೋಕ್, ನಮಸ್ತೆ. ಇಲ್ಲಿ ಒಂದು 3 ವರ್ಷ ಹಳೆದಿರ್ಬೋದು ಈ ದೇವಸ್ಥಾನ. ಇಲ್ಲಿ ಮುಂಚೆಲ್ಲ ಈ ಸಮಸ್ಯೆ ಇಲ್ಲ, ಕಸ ಸಮಸ್ಯೆ. ಇತ್ತೀಚೆಗೆ ಯಾವಾಗ ಪ್ಲಾಸ್ಟಿಕ್ ಬಂತು, ಪ್ಲಾಸ್ಟಿಕ್ಕು ಮತ್ತು ಇನ್ನೂ ಏನೇನೋ ಬೇರೆ ಸಿಂಥೆಟಿಕ್ ಮೆಟೀರಿಯಲ್ ಬಂದಮೇಲೆ ಕಸ ಸಮಸ್ಯೆ ಜಾಸ್ತಿ ಆಗಿದೆ. ಇದು ಒಂದು ಹೂವಿನ ಹಾರ. ಇದು ಹೂವಿನ ಹಾರಕ್ಕೆಲ್ಲ ಮುಂಚೆಲ್ಲ ಇದು ಹತ್ತಿ ದಾರ ಉಪಯೋಗಿಸೋರು. ಇವಾಗೆಲ್ಲ ಯೂಸ್ ಸಿಂಥೆಟಿಕ್, ಮೇ ಬಿ ನೈಲಾನ್. ಸೊ ಇಟ್ ಡಸಂಟ್ ಡಿಕಂಪೋಸ್, ಓನ್ಲಿ ದಿಸ್ ಫ್ಲವರ್ಸ್ ಡಿಕಂಪೋಸ್. ಸೊ if you don't separate thread from this garland, then it won't decompose properly. What we do is here restring this garland from this thread and make this compost separately, these flowers. So then the decomposition process will be faster. ನಾವೊಂದು ತಂಡವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಈ ದೇವಸ್ಥಾನನ ಆದಷ್ಟು ಝೀರೋ ವೇಸ್ಟ್ ಮಾಡೋಣ, ಆಮೇಲೆ ಈಕೋ ಫ್ರೆಂಡ್ಲಿ ಮಾಡೋಣ ಅಂತ ನಾವು ಇಲ್ಲಿರುವ ತುಳಸಿ ಹಾರ ಇದನ್ನೆಲ್ಲನೂ ಬಿಡಿಸಿ ಕಾಂಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದಲ್ಲಿ ದಯವಿಟ್ಟು ಭರವಸೆ ಟೀಮ್ ಇನ್ಸ್ಟಾಗ್ರಾಮ್ ಪೇಜ್ಗೆ DM ಮಾಡಿ. ನೋಡಿ, ಇದು ನಮ್ಮ ದೇವಸ್ಥಾನ, ಹಾಗಾಗಿ ನಮ್ಮ ಜವಾಬ್ದಾರಿ. ದಯವಿಟ್ಟು ಎಲ್ಲರೂ ಬನ್ನಿ, ಕೈ ಜೋಡಿಸೋಣ.